ಯು ಕ್ಯಾನ್ ಲವ್ ಹಿಮ್, ಯು ಕ್ಯಾನ್ ಹೇಟ್ ಹಿಮ್, ಬಟ್ ಯು ಕಾಂಟ್ ನೆಗ್ಲೆಕ್ಟ್ ಹಿಮ್. ಇದು ಮಾತನ್ನ ಯಾಕೆ ಹೇಳ್ತಾ ಎಂದ್ರೆ, ಇವತ್ತಿನ ದಿವಸ ಕರ್ನಾಟಕದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ಅವ್ರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಆದರೂ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದಂತ ಕಾರ್ಯಗಳು ನಮ್ಮ ಎಲ್ಲ ಕನ್ನಡಿಗರ ಮನಸ್ಸಿನಲ್ಲಿ, ಬಸವ ಭಕ್ತರ ಮನಸ್ಸಿನಲ್ಲಿ ಯಾವಾಗಲೂ ಹೋಗ್ಲಕ್ ಸಾಧ್ಯ ಇಲ್ಲ. ಯಾಕಂದ್ರು ನಾವು ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಅವರದು ಏನ್ ಕಾರ್ಯಗಳವ ಅದ್ರ ಬಗ್ಗೆ ನಾವು ಅವ್ರಿಗೆ ಧನ್ಯವಾದ ಹೇಳಬೇಕು. ಬಸವ ಜಯಂತಿ ದಿನ ಅಂತ ಅಧಿಕಾರ ತಗೊಂಡಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ನಾವು ಧನ್ಯವಾದ ಹೇಳಬೇಕು. ಕರ್ನಾಟಕದ ಸಾಂಸ್ಕೃತಿಕ ನಾಯಕರ ವಿಶ್ವಗುರು ಬಸವಣ್ಣವರು ಘೋಷಣೆ ಮಾಡಿದಂತ ಸಿಎಂ ಸಿದ್ದರಾಮಯ್ಯ ಅವರನ್ನು ಧನ್ಯವಾದ ಹೇಳಬೇಕು. ಬಿಜಾಪುರ ಮಹಿಳಾ ವಿಶ್ವವಿದ್ಯಾಲಯ ಅಕ್ಕ ಮಹಾದೇವರ ಹೆಸರು ಕೊಟ್ಟಂತ ಸಿಎಂ ಸಿದ್ದರಾಮಯ್ಯ ಅವರು ಧನ್ಯವಾದ ಹೇಳಬೇಕು. ಪ್ರತಿ ಶಾಸನ ದರಬಾರಿ ಬಸವಣ್ಣವರ ಭಾವಚಿತ್ರ ಕಡ್ಡಾಯವಾಗಿ ಇಟ್ಲೇಬೇಕು ಅಂತ ಆದೇಶ ಹೊರಡಿಸಿದಂತ ಸಿಎಂ ಸಿದ್ದರಾಮಯ್ಯ ಅವರು ನಾವು ಧನ್ಯವಾದ ಹೇಳಬೇಕು. ಎಲ್ಲಾ ಶರಣರ ಜಯಂತಿ ಶಾಸನ ದರಬಾರಿ ಮಾಡಬೇಕಂತ ಆದೇಶ ಹೊರಡಿಸಿದಂತ ಸಿಎಂ ಸಿದ್ದರಾಮಯ್ಯ ಅವರು ಧನ್ಯವಾದ ಹೇಳಬೇಕು. ಇಡೀ ಬಸವ ಕಲ್ಯಾಣದಲ್ಲಿ ಅನುವ ಮಂಟಪ ಏನಿದೆ, ಅನುವ ಮಂಟಪ ನಿರ್ಲಕ್ಷ್ಯ ತಯಾರು ಮಾಡಿದಂತ ಸಿಎಂ ಸಿದ್ದರಾಮಯ್ಯ ಅವರು ಧನ್ಯವಾದ ಹೇಳಬೇಕು. ವಿಶ್ವಗುರು ಬಸವಣ್ಣ ಕೊಟ್ಟಂತ 12ನೇ ಶತಮಾನದಲ್ಲಿ ಲಿಂಗಾಯತ ಒಂದು ಧರ್ಮ ಇತ್ತು. ಆ ಧರ್ಮಕ್ಕೆ 21ನೇ ಶತಮಾನದಾಗ ಮಾನ್ಯತೆ ಸಿಗಬೇಕಂತ ತಜ್ಞರ ಕಮಿಟಿ ಕೊಟ್ಟಿ ಸಲಹೆ ಸೂಚನೆ ಕೊಟ್ಟಿ ಅದಕ್ಕೇನದ ಪ್ರಸ್ತಾವ ಕೇಂದ್ರಕ್ಕೆ ಕಳಿಸಿದಂತ ಸಿಎಂ ಸಿದ್ದರಾಮಯ್ಯ ಧನ್ಯವಾದ ಅರ್ಪಿಸಲೇಬೇಕು. ಶೋಷಿತ ವಂಚಿತ ಜನರು ಯಾರಿಗೆ ರಾಜಕೀಯ ಯಾವುದೇ ಇಚ್ಛಾಶಕ್ತಿ ಇದೆ, ಆದ್ರೂ ಅವರಿಗೆ ರಾಜಕೀಯ ಬ್ಯಾಕ್ಗ್ರೌಂಡ್ ಇಲ್ಲ, ಅವರಿಗೆಲ್ಲ ಹಣದ ಶಕ್ತಿ ಇಲ್ಲ, ಆದ್ರೂ ಕೂಡ ಫಕ್ತ ಕೇವಲ ಸಮತಾವಾದಿ ವಿಚಾರಧಾರ ಮತ್ತು ಶೋಷಿತ ವಂಚಿತ ಜನರ ಸಲಕ್ಕೆ ಕೆಲಸ ಮಾಡಿದ ಇಚ್ಛಾಶಕ್ತಿ ಯಾರು ಬಲಿದ ಅವರ ಸಲುವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರಂತ ಆದರ್ಶ ರಾಜಕೀಯ ಮಾರ್ಗದ ಆ ಸಲುವಾಗಿ ಅವ್ರಿಗೆ ನಾವು ಧನ್ಯವಾದ ಅರ್ಪಿಸಲೇಬೇಕು. ಇವತ್ತಿನ ದಿವಸ ನಾವೆಲ್ಲ ನೆನ್ಪಿಡಬೇಕು, ಅಧಿಕಾರ ಎಷ್ಟು ವರ್ಷ ಮಾಡ್ತಾರೆ ಇಂಪಾರ್ಟೆಂಟ್ ಇಲ್ಲ, ಎಷ್ಟು ವರ್ಷ ಅಧಿಕಾರದ ನಾವು ಏನ್ ಕೆಲಸ ಮಾಡ್ತೀವಿ ಅದು ಬಹಳ ಇಂಪಾರ್ಟೆಂಟ್ ಅದ. ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಅವರದು ಏನ್ ಕಾರ್ಯಕಾಲ ಇತ್ತು, ಅವ್ರದ್ದೇನ್ ಕಾರ್ಯಗಳವ, ಅವರ ಭಾಗ್ಯ ಯೋಜನೆಗಳವ, ಈ ಎಲ್ಲಾ ಕುರಿತು ಅವ್ರಿಗೆ ಮುಂಬರುವ ದಿನದಲ್ಲಿ 100 ವರ್ಷದಲ್ಲಿ ಕೂಡ ಅವರಿಗೆ ಈ ಕರ್ನಾಟಕ ಜನ, ಕನ್ನಡಿಗರು, ಬಸವ ಭಕ್ತರು ನೆನೆಸ್ತಾರಂತ ಮಾತನ್ನ ಹೇಳುತ್ತಾ ಅವ್ರಿಗೆ ಮತ್ತೊಂದು ಬಾರ್ ನೀವೇನ್ ಕೊಟ್ಟಿದಂತ ಆದರ್ಶ ಏನ ಕಾರ್ಯಗಳವ ಆ ಕಾರ್ಯ ನಮ್ಮ ಮನಸ್ಸಿನಾಗ ಸದಾ ಇರ್ತಾವ ಅಂತ ಹೇಳುತ್ತಾ ಶರಣಾರ್ಥಿಗಳು.